ವೆರಿ ಗುಡ್. ಒಂದು ದೊಡ್ಡ ಕಾಡಿತ್ತಂತೆ. ಆ ಕಾಡಲ್ಲಿ ಕಾಂತೇಶ್ವರಿ ಅನ್ನೋ ಒಬ್ಬ ರಾಣಿ ಇದ್ಲಂತೆ. ಅವಳಿಗೆ ಮೂಗೇಶ್ವರ ಅನ್ನೋ ಒಬ್ಬ ರಾಜನ ಪರಿಚಯ ಆಯ್ತಂತೆ. ಅವನ ಹತ್ರ ಚೆನ್ನಾಗಿದೆ ಅಂದ್ಬಿಟ್ಟು ಅವಳು ಕಾಂತೇಶ್ವರಿ ಮದುವೆ ಆಗ್ಬಿಟ್ಲಂತೆ. ನೋಡಿದ್ರೆ ಅವನ ಹತ್ರ ಏನೂ ಇರ್ಲಿಲ್ವಂತೆ. ಅವರಿಬ್ಬರು ನಡ್ಕೊಂಡು ಹೋಗ್ತಿರ್ಬೇಕಾರೆ ದಾರಿಯಲ್ಲಿ ದಿಢೀರಂತ ಒಂದು ಮಗು ಆಯ್ತಂತ ಅವರಿಗೆ. ಅವನೇ ಸುಂದರೇಶ್ವರ. ಮಾವ, ಇಲ್ಲಿ ಯಾಕೆ ನಿಂತಿದ್ದೀರಾ? ನೋಡಿ ಶ್ರಾವಣಿಯಮ್ಮ, ಈ ಕಾಂತಮ್ಮ ತನ್ನ ಮೊಮ್ಮಗಳಿಗೆ ಅಂದರೆ ನಮ್ಮ ಐಶುಗೆ ಯಾವತ್ತಾರು ಕತೆ ಹೇಳಿ ಈ ಥರ ತಿನ್ನಿಸಿದಳ. ಆದರೆ ಈಗ ಕಾಂತಮ್ಮನ ಕತೆನೇ ಬದಲಾಗಿದೆ. ಈ ಮಗುಗೆ ಮುದ್ದು ಮಾಡೋದೇನು, ತಿನ್ನಿಸ್ತಿರೋದೇನು, ಲಾಲೆ ಹಾಡಿ ಮಲಗಿಸೋದೇನು? ಇದು ಒಳ್ಳೆ ಬುದ್ಧಿ ಅಲ್ಲ ಮಾವ, ಕೊಳ್ಳೆ ಹೊಡೆಯೋ ಬುದ್ಧಿ. ಅಂದರೆ ಮಗು ಶ್ರೀಮಂತ್ರ ಮನೆದು ಅಂತ ಗೊತ್ತಾಯ್ತಲ್ವಾ, ಅದಕ್ಕೆ ಇಷ್ಟೊಂದು ನಾಟಕ ಶುರು ಮಾಡಿದ್ದಾರೆ. ಬನ್ನಿ. ಅವರಿಬ್ಬರನ್ನು ಬಿಟ್ಟು ಒಂದಿನ ಕಾಂತಮ್ಮ ಪರಾರ್. ಏನ್ ಕಾಂತಮ್ಮವ್ರೆ ಇಷ್ಟೊಂದು ಬದಲಾಗ್ಬಿಟ್ಟಿದ್ದೀರಾ? ನಾನ ತಗಿರಿ ಮಾಡಬಾರೆ, ನಾನು ಯಾಕೆ ಬದಲಾಗ್ಲಿ? ನಾನು ಇರೋದೇ ಹಿಂಗೆ. ಮಗು ಹಸಿವು ಅಂತಿತ್ತು, ಊಟ ಅಲ್ಲ ತಿಂಡಿ ತಿನ್ನಿಸ್ತಾ ಇದ್ದೆ. ಇಲ್ಲಮ್ಮ ಆನು ಆನೆ ಇಲ್ಲಾಂದ್ರೆ ಅನಂತ ಶೈನ ಮತ್ತೆ ಮೇಡಮ್ ಅವ್ರು ಇಬ್ರು ಸೇರ್ಕೊಂಡು ಇಷ್ಟು ದೇವ್ಕೊಂಡ್ಬಿಡ್ತಾರ. ಆನು ನನಗೆ ಇನ್ನೂ ಕಿತ್ಕೊಂಡು ತಿನ್ನೋ ಬುದ್ಧಿ ಬಂದಿಲ್ಲ. ಎರಡು ತಿನ್ಬೇಕು, ಅವ್ರಿಗೂ ಸ್ವಲ್ಪ ಕೊಡಿ. ನೋಡಿದ್ರ ಕಾಂತಮ್ಮವ್ರೆ, ಈ ಮಗು ಮಾತಾಡೋದಕ್ಕೂ ನೀವು ಮಾತಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಈ ಮಗು ಮಾತಲ್ಲಿ ಮುಗ್ಧತೆ ಇದೆ, ಆದ್ರೆ ನಿಮ್ಮ ಮಾತಲ್ಲಿ ಕುತಂತ್ರ ಇದೆ. ಮೇಡಮ್ ಅವರೇ, ಈಗ ಕಾಲ ಒಂದೇ ಥರ ಇರಲ್ಲ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಹಲವಾರು ಸೀಸನ್ಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಹಾಗೆ ಮನುಷ್ಯನ ಎಮೋಷನ್ಸು ಕೂಡ ಚೇಂಜ್ ಆಗ್ತಾ ಇರುತ್ತೆ ಮೇಡಮ್ ಅವರೇ. ಈಗ ನೋಡಿ, ನನ್ನ ಎಮೋಷನ್ನು ನನಗೆ ಇಷ್ಟ ತನಕ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು, ಅದಕ್ಕೆ ಮಗುಗೆ ತಿನ್ನಿಸ್ತಾ ಇದ್ದೀನಿ. ಈಗೇನು ನಿಮ್ಮ ಸಮಸ್ಯೆ? ನಾನು ಒಬ್ಬ ಮಗನ ಹೆತ್ತ ತಾಯಿ, ನನಗೂ ತಾಯಿ ಹೃದಯ ಅಂತ ಇದೆ. ನೋಡಿ, ನನ್ನ ಮೊಮ್ಮಗಳು ಐಶು, ಅವಳು ಅವ್ರ ಅಪ್ಪನ ನೋಡೋಕ್ಕೆ ಮಂಗಳೂರಿಗೆ ಹೋಗಿದ್ದಾಳೆ. ಮಂಗಳೂರಲ್ಲಿ ಅವ್ರ ಅಪ್ಪನ ಜೊತೆ ಅವಳು ಮೀನು ಹಿಡಿತಾ ಇದ್ದಾಳೆ. ಈ ಅಜ್ಜಿ ನೆನಪಿದೆಯೋ ಇಲ್ವೋ, ಆದರೆ ನನಗೆ ಇವಳು ನೋಡ್ತಾ ಇದ್ರೆ ನಮ್ಮ ಐಶುನೇ ನೆನಪಾಗುತ್ತೆ. ಐಶು ಐಶು ಅವಳಿಗೆ ಕೊಡೋ ಪ್ರೀತಿನೆಲ್ಲ ಇವಳಿಗೆ ಕೊಡ್ತಾ ಇದ್ದೀನಿ ಅಷ್ಟೇ ಮೇಡಮ್ ಅವರೇ. ಓಹೋ, ಹಾಗಾದ್ರೆ ನಿನ್ನೆವರೆಗೂ ಈ ಮಗು ನಿಮಗೆ ಐಶು ತರ ಕಾಣಿಸ್ಲಿಲ್ವಾ? ಅಲ್ಲ ಮೇಡಮ್ ಅವರೇ, ನೀವು ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ಯಾರಿಗೋ ಹೋಗ್ಲಿ ಕಾರ್ತಿಕೇಯಂಗೆ ಅಂತಾನೆ ಅನ್ಕೊಳ್ಳಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಅದು ಹೋಗುತ್ತೆಯೇ? ಹೌದೋ ಇಲ್ಲ ಹೇಳಿ? ಅದು ಸುತ್ತಿ 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 ನೆಟ್ವರ್ಕ್ ಬಂದ ತಕ್ಷಣ ಟಿಂಗ್ ಅಂತ ಹೋಗ್ಬಿಡುತ್ತೆ. ಹೌದೋ ಅಲ್ವಾ? ಹಂಗೆ ನನಗೆ ಇವಾಗ ಗೊತ್ತಾಯ್ತು ಎಲ್ಲಿ ನೆಟ್ವರ್ಕ್ ಇದೆ ಏನು ಅಂತ. ನನ್ನ ಹೃದಯದಲ್ಲಿರೋ ಮೆಸೇಜು ಈಗ ನಿಮ್ಮೆಲ್ಲರಿಗೂ ತಲುಪ್ತಿದೆ ಅಷ್ಟೇ. ಕುಡಿಯಮ್ಮ. ಅದನ್ನೇ ನಾನು ಹೇಳ್ತಿರೋದು, ಮಗು ಬಗ್ಗೆ ಗೊತ್ತಾದ್ಮೇಲೆ ನಿಮ್ ಪ್ರೀತಿ ಜಾಸ್ತಿ ಆಗಿದೆ ಅಂತ. ಮೇಡಮ್ ಅವರೇ, ನೀವೇನು ಅನ್ಕೊಂಡ್ರು ಸರಿನೇ. ಈ ಮಗು ರಕ್ಷಣೆ ನನ್ನ ಹೊಣೆ. ಈ ಮಗುನ ಮಾತ್ರ ನಾನು ಒಂದು ಕ್ಷಣನೂ ಬಿಟ್ಟಿರೋದಿಲ್ಲ. ಬಾಕಂದ, ನಾವು ಹೊರಗಡೆ ಹೋಗೋಣ. ಇಲ್ಲಿದ್ರೆ ಇವರಿಬ್ರು ಸೇರ್ಕೊಂಡು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾರೆ. ವಾ ತಾಯಿ, ಏಟು ಬಾರದಿಯಲ್ಲೇ ನೋಡಕ್ ಸಣ್ಣಕದಿಯ. ಅಲ್ಲಿ ಕತೆ ಮುಂದುವರಿಸ್ತೀನಿ. ಅಲ್ಲಿ ಏನಾಯ್ತು ಅಂದ್ರೆ, ಕಾಂತೇಶ್ವರಿ ರಾಣಿ ಮೂಗು ರಾಜನ್ನ ಮದುವೆ ಮಾಡ್ಕೊಂಡ್ಮೇಲೆ ಇನ್ನೂ ಈ ಕಣ್ಣಿಂದ ಇನ್ನೇನೇನು ನೋಡಬೇಕು. ಆಸ್ತಿ ಅಂತಸ್ತು ಅಂದರೆ ಈ ಕಾಂತಮ್ಮ ಬಾಯಿ ಬಿಡ್ತಿರ್ತಾಳೆ. ಈ ಮಗುಗೆ ಬೇರೆ ಪ್ರಾಣ ಅಪಾಯ ಇದೆ. ಇವಳಿಂದ ಇನ್ನೇನೇನು ಅವಾಂತರ ಆಗುತ್ತೋ ಏನೋ. ಮಗುಗೆ ರಕ್ಷಣೆ ಕೊಡ್ತಾಳೋ ಅಥವಾ ಇವಳೇ ಮಗುಗೆ ರಾಕ್ಷಸಿ ಆಗ್ತಾಳೋ ಒಂದು ಗೊತ್ತಾಗ್ತಾ ಇಲ್ಲ.
ಇವರೇ ಮನೆ ಯಜಮಾನ ಇರ್ಬೋದಾ? ಆದ್ರೆ ಇವ್ರು ನೋಡಿದ್ರೆ ಹಂಗೆ ಅನ್ನಿಸ್ತಿಲ್ವೇ? ಏನ ಯಾಕೆ ತಿಮ್ಮರ ತಲೆವರ್ಕೆ ಬಾಳೆಗೊನೆ ಹೇಳಿದ್ದೆ ನೆನಪಿದ್ಯಾ? ಎಲ್ಲೇ ಅದು? ತಂದಿದೆ ಕಾರಣ ಪಕ್ಕದ ಮನೆ ಮೇಕೆ ತಿನ್ಕೊಂಡ್ಬಿಡ್ತು. ಏನ ಪಕ್ಕದ ಮನೆ ಮೇಕೆ ತಿಂದ್ಬಿಡ್ತಾ? ಹೌದಣ್ಣ, ಇನ್ನು 2 ದಿವಸದಲ್ಲಿ ತರ್ಸ್ಕೊಡ್ತೀನಿ ಕಾರಣ. ಮುತ್ತಣ್ಣ ನಾನು ಕ್ಷಮಿಸ್ ಬಿಡೋಣ, ತಪ್ಪಾತ್ರ ಮುತ್ತಣ್ಣ ಕ್ಷಮಿಸ್ ಬಿಡೋಣ. ನನ್ನ ಮೇಕೆ ಬಿಟ್ಬಿಡು ಮುತ್ತಣ್ಣ, ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು. ಇನ್ಮೇಲೆ ನನ್ನ ಮೇಕೆನ ನಮ್ಮ ಮನೇಲೆ ಕಟ್ಟಾಕ್ತೀನಿ, ಆಚೆ ಎಲ್ಲೂ ಬಿಡೋಣ, ದಯವಿಟ್ಟು ಬಿಟ್ಬಿಡೋಣ. ಒಂದು 10 ಪ್ಯಾಕೆಟ್ ಮಟನ್ ಮಸಾಲ ಕೊಡು. ಅಯ್ಯೋ ಬೇಡಿ ಅಣ್ಣ, ನೀ ಕೈ ಮುಗಿತೇನಣ್ಣ. ಆ ಮೇಕೆನ ನಾ 3 ಜಾತ್ರೆಯಲ್ಲಿ ಮಾರ್ಬೇಕು ಅನ್ಕೊಂಡಿದ್ದೀನಣ್ಣ, ಹೊಟ್ಟೆ ಪಾಡೋಣ, ದಯವಿಟ್ಟು ಬಿಟ್ಬಿಡೋಣ. ತಗೊಳ್ಳು. ಮುತ್ತಣ್ಣ ತುಂಬಾ ಕೇಳ್ಕೊತಾ ಇದ್ದಾನೆ. ಕೇಳ್ಕೊಳ್ಳಿ, ಆದ್ರೆ ನಾನು ಯಾವ ಮೇಕೆನು ಕೇಳಿ ಮಸಾಲೆ ಅರಿಯಲ್ಲ. ನಾನು 1 ಸಾರಿ ಹೇಳಿದ್ರೆ 100 ಸಾರಿ ಹೇಳಿದಾಗೆ. ಬೇಕಿತ್ತ ನಿನ್ಗಿದು? ಇವತ್ತು ನಿನ್ನ ಮೇಕೆ ದೊಡ್ಡವ್ರ ಮನೆ ಕುಕ್ಕರಲ್ಲಿ ಬೆಂದೋಗುತ್ತೆ. ಅದಕ್ಕೆ ಮುಂಚೆ ಹೋಗಿ ದೊಡ್ಡವ್ರ ಕಾಲಿಡ್ಕೋ. ಏನ್ ತಲ್ಲಾಡಿಸ್ತಿದೆ, ಬೇಗ ಹೋಗು. ನೋಡು ಸರ್ ಗತ್ತು. ನೋಡಿದ್ನಲ್ಲ. ಅಲ್ಲ, ಮನೆ ಯಜಮಾನ್ರು ಅಂದ್ರಲ್ಲ, ಇವ್ರೇನಾ? ಛೇ, ಇವರು ದೊಡ್ಡವ್ರ ಮನೆ ಡ್ರೈವರ್ ಸರ್. ದೊಡ್ಡವ್ರಿಗೆ ಬಲ್ಗೈ ಬಂಟ ಅನ್ಕೊಳ್ಳಿ. ಡ್ರೈವರೇ ಹೀಗೆ ಅಂದ್ರೆ ಇನ್ನು ಯಜಮಾನ್ರು ಹೇಗಿರ್ತಾರೋ? ಯಜಮಾನ್ರ ಬಗ್ಗೆ ಮಾತಾಡ್ಲೇಬೇಡಿ ಸರ್, ಅವರು ದೇವ್ರಂತವ್ರು. ಅದೇನು ಅಂತಾರಲ್ಲ ಸರ್, ಕೊಟ್ರೆ ವರ ಇಟ್ರೆ ಶಾಪ, ಆ ಥರ ಸರ್ ಅವರು. ಇನ್ನ ಅವ್ರ ಮನೆಯಲ್ಲಿ ಅವ್ರ ತಮ್ಮ, ಅವ್ರ ತಮ್ಮನ ಹೆಂಡ್ತಿ, ಅವ್ರ ಮಗಳಿದ್ದಾರೆ.